ಯಾವತ್ತೂ ಕೂಡ ಪಾಸಿಟಿವ್ ಥಿಂಕಿಂಗ್ ಇರಬೇಕಂತೆ, ಪಾಸಿಟಿವ್ ಥಾಟ್ಸ್ ಅಂತ ಕರಿತೇವೆ. ಈ ನೆಗೆಟಿವ್ ಥಾಟ್ಸ್ಗಳಿಂದ ಏನಾಗುತ್ತೆ ಅಂತ ಹೇಳಿದರೆ ಜೀವನದಲ್ಲಿ ಬರೀ ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡೋದೇ ಆಗುತ್ತೆ. ಅದರಿಂದ ಜೀವನದಲ್ಲಿ ಏನು ಉದ್ಧಾರ ಆಗಲ್ಲ ಕಣ್ರಪ್ಪ. ಏನಿಯೋ ಧನ್ಯವಾದಗಳು. ನಿಮ್ಮ ಪ್ರೀತಿಯ ಸಹಕಾರದಿಂದ ಈ ಒಂದು ಮಟ್ಟಕ್ಕೆ ಬೆಳೆದಿದ್ದೇವೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನಿದ್ರೆ ಪ್ರಥಮ PUC ಇಂಗ್ಲೀಷ್ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ವಿದ್ಯಾರ್ಥಿಗಳಿಗಾಗಿರ್ಬೋದು ಅವರಿಗೆ ಇವತ್ತು ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಕಳಿಸ್ತಾ ಇದ್ದೇನೆ, ಅಂದರೆ ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಇದರ PDF ಕಾಪಿಯನ್ನು ತಾವುಗಳು ನಮ್ಮ ತಾವುಗಳು ಡಿಸ್ಕ್ರಿಪ್ಷನ್ ಲಿಂಕ್ನಿಂದ ಡೌನ್ಲೋಡನ್ನು ಮಾಡಿಕೊಳ್ಳಬಹುದು. ಹಾಗಂತ ಕ್ವಿಟ್ ಮಾಡಬೇಡಿ. ದಯವಿಟ್ಟು ಕೆಲವೊಂದು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನು ಮಾಡುವ ಸಮಯದಲ್ಲಿ ಇನ್ಫಾರ್ಮೇಷನನ್ನು ನೀಡಿರ್ತೇವೆ ನಿಮ್ಮ ಎಕ್ಸಾಮ್ಗಳಿಗಾಗಿ ಅಂತ. ಪ್ರಥಮ PUC ವಿದ್ಯಾರ್ಥಿಗಳೇ, ಕೆಲವೊಬ್ಬರು ಅನಾರೋಗ್ಯ ಕಾರಣದಿಂದ ಯೂನಿಟ್ ಟೆಸ್ಟು ಬರೀಲಿಲ್ಲ ಅಂದರೆ ಏನಾಗುತ್ತೆ ಅಂತ ಕೇಳಿದಾದರೆ ಏನೂ ಆಗಲ್ಲ ಕಣ್ರಪ್ಪ, 0 ಮಾರ್ಕ್ಸ್ ಬೀಳುತ್ತೆ ಅಷ್ಟೇ. ಅದಕ್ಕೇನು ಇಂಟರ್ನಲ್ ಮಾರ್ಕ್ಸಿಗೆ ತೊಂದರೆ ಆಗುತ್ತೆ ಬಿಟ್ಟರೆ ಯು ಕ್ಯಾನ್ ರೈಟ್ ಹ್ಯಾಪಿಲಿ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಆಲ್ಸೋ, ಅದರಿಂದ ಏನು ತೊಂದರೆ ಇಲ್ಲ, ಹೌದಲ್ವಾ? ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರಿ, ಇಂಗ್ಲೀಷು ಅಪ್ಲೋಡ್ ಮಾಡೋ ಟೈಮಲ್ಲಿ ಇವೆಲ್ಲ ಡಿಸ್ಕಷನ್ ಬೇಡ. ಬನ್ನಿ ಸರ್, ಫಸ್ಟ್ ಆನ್ಸರ್ ನೋಡೋಣ. ದಿ ಫಾರ್ಮರ್ ಫೌಂಡ್ ರಿಲೀಸ್ ವಿತ್ ಡ್ಯಾಶ್ ಅಂತ ಇದೆ, ಅದು ವಿಷದೊಂದಿಗೆ. ವಿಷ ಅಂತ ಹೇಳಿದರೆ ಡಿ ಆನ್ಸರು ಪಾಯ್ಸನ್ ಅಂತ. ಫೆಡ್ರಿಕ್ ಡೋಗ್ಲಸ್ ಮದರ್ ವಾಸ್ ನೇಮ್ಡ್ ಡ್ಯಾಶ್ ಅಂತ ಇದೆ, ಬಿ ಆನ್ಸರು ಹ್ಯಾರಿಟ್ ಬೇಲಿ ಅಂತ. ದ ಓಲ್ಡ್ ವುಮೆನ್ ಡಿಮ್ಯಾಂಡ್ಸ್ ಫಾರ್ ಹರ್ ಸರ್ವಿಸ್ ಡ್ಯಾಶ್ ಅಂತ ಇದೆ, ಅದಕ್ಕೂ 50 ಪೈಸೆ 50 ಪೈಸೆ ಅನ್ನೋದು ಸರಿಯಾದ ಉತ್ತರ. ಯಾಕೆ ಸರ್ ಇಷ್ಟು ಬೇಗ ಏನು ಮಾಡ್ತೀರಪ್ಪ, ನಿಮ್ಮ ಅಮೂಲ್ಯವಾದ ಸಮಯ, ನಾಳೆ ಬೆಳಗ್ಗೆ ಎದ್ದರೆ ನೀವು ಎಕ್ಸಾಮ್ ಬರೀಬೇಕು. ಹಾಗಾಗಿ ಪೊಲೆಟಾ ವಾಸ್ ಡ್ಯಾಶ್ ಅವೇ ಫ್ರಮ್ ಅಂತ ಇದೆ, ಅದು 30 ಕಿಲೋಮೀಟರ್ಸ್ ಅನ್ನೋದು ಸರಿಯಾದ ಉತ್ತರ, ಹೌದಲ್ವಾ? 30. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಓವರ್ ಸೀರ್ ಅಂತ ಹೇಳಿದರೆ ಪ್ಲಮ್ಮರ್ ಇದು ಯಾವ ಪಾಠ ಅಂತ ಹೇಳಿದರೆ ಫ್ರೆಡ್ರಿಕ್ ಡೋಗ್ಲಸ್ಸಿನ ಪಾಠ. ಅನ್ನೆ ಮುರ್ರೆ ಅಂತ ಹೇಳಿದರೆ ಅವನ ಹೆಂಡತಿ, ಯಾರು? ಫ್ರೆಡ್ರಿಕ್ ಡೋಗ್ಲಸ್ ವೈಫ್. ನೆಕ್ಸ್ಟ್ ಕ್ಯಾಪ್ಟನ್ ಆ್ಯಂಥೋನಿ ಅಂತ ಇದೆ, ಸ್ಲೇವ್ಸ್ ಓನರ್. ಕ್ಯಾಪ್ಟನ್ ಆ್ಯಂಥೋನಿ ಲಾಸ್ಟ್ ಪೇಜಲ್ಲಿದೆ, ತೆಗೀರಿ, ಅದೇ ಫ್ರೆಡ್ರಿಕ್ ಡೋಗ್ಲಸ್. ಈ 3 ಪ್ರಶ್ನೆಗಳನ್ನು ಫ್ರೆಡ್ರಿಕ್ ಡೋಗ್ಲಸ್ನಿಂದ ತೆಗೆದುಕೊಳ್ಳಲಾಗಿದೆ. ಆರೇನೇದು ನೆಕೋಲೋ ಆ್ಯಂಡ್ ಎಕೋಬೋ ವರ್ಕ್ಡ್ ವೆರಿ ಹಾರ್ಡ್ ಟು ಅರ್ನ್ ಮನಿ ಬೈ ಡೂಯಿಂಗ್ ದ ಹಾರ್ಡ್ ಜಾಬ್ಸ್ ಅಂತ ಇದೆ. ದೇ ಟುಕ್ ಕೇರ್ ಆಫ್, ಎರಡೂ ಕೂಡ ಇದು ಸರಿಯಾದ ಉತ್ತರ, ಎರಡೂ ಕೂಡ ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ಸ್ ಆರ್ ಟ್ರೂ. ಸಿ ಅನ್ನೋದು ಸರಿಯಾದ ಉತ್ತರ. ಎನಿಹೋ ಪ್ರೀತಿಯ ವಿದ್ಯಾರ್ಥಿಗಳೇ, ಸೆಕೆಂಡ್ ಮೇನ್ ಕ್ವಶನನ್ನು ನಾವು ನೋಡೋದಾದರೆ 4 ಅಂಕದ ಪ್ರಶ್ನೆಗಳು 4 ಕೊಟ್ಟಿದ್ದಾರೆ. ಈ 4ರಲ್ಲಿ ಯಾವುದಾದ್ರೂ 2ಕ್ಕೆ ತಾವುಗಳು ಉತ್ತರವನ್ನು ಬರೀಬೇಕು. ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್ ಅಂತ ಇದೆ, ಅರ್ಥ ಆಗುತ್ತಲ್ವಾ? ಹೌ ಡಿ ದ ಫಾರ್ಮರ್ಸ್ ಪಾಯ್ಸನ್ ಹಿಸ್ ವೈಫ್ಸ್ ಎಕ್ಸಿಸ್ಟೆನ್ಸ್ ಇನ್ ದ ಫಾರ್ಮರ್ಸ್ ವೈಫ್ ಪೋಯಮ್ ಅಂತ ಇದೆ. ಈ ಪ್ರಶ್ನೆ ನಾನು ನಿಮಗಾಗಲೇ 15 ದಿನಗಳ ಹಿಂದೆ ನಾನು ಹಾಕಿಕೊಟ್ಟಿದ್ದೆ. ಏನು ಅಂತ ಹೇಳಿದರೆ, ಸಂಪೂರ್ಣವಾಗಿ ತಾವುಗಳು ಏನಾದರೂ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ಅದನ್ನು ವಾಚ್ ಮಾಡ್ತಾಯಿದ್ರೆ ನಿಜವಾಗಿಯೂ ಎಕ್ಸಾಮ್ ಟೈಮಲ್ಲಿ ಇಂಗ್ಲೀಷ್ ಓದೋ ಅವಶ್ಯಕತೆನೇ ಇರಲ್ಲ. ಯಾಕಂದರೆ 15 ದಿನಗಳ ಹಿಂದೆ ನಾನು ನಿಮಗೆ ಏನು ಓದಬೇಕು, ಏನು ಬರೀಬೇಕು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೇನೆ. ಇದೊಂದು ಪ್ರಶ್ನೆ ನಾನು ಹಾಕಿರಲಿಲ್ಲ, 8ನೇದು. ಯಾವುದು? ರೈಟ್ ನೋಟ್ ಆನ್ ದಿ ಕ್ವಾಲಿಟಿ ಆಫ್ ದಿ ಮಿಸ್ಟರ್ ಪ್ಲಮ್ಮರ್ ಅಂತ. ಅದು 4 ಅಂಕಕ್ಕೆ ಬರುವಂಥ ಪಾಸಿಬಿಲಿಟೀಸ್ ಭಾಳ ಕಡಿಮೆ. ಹಾಗಾಗಿ ಎನಿಹೋ, ಯಾಕಂದರೆ ನನ್ನ ಟಾರ್ಗೆಟು ಆನ್ಯುವಲ್ ಎಕ್ಸಾಮಿಗಾಗಿರುತ್ತೆ. ಈ ಒಂದು ಪ್ರಶ್ನೆ ಕೂಡ ನಾನು ಅಪ್ಲೋಡನ್ನು ಮಾಡಿದ್ದೆ. ಹೌ ಡಸ್ ದ ಸ್ಪೀಕರ್ಸ್ ಆಟಿಟ್ಯೂಡ್ ಚೇಂಜ್ ಇನ್ ದ ಪೋಯಮ್ ಆ್ಯಂಡ್ ಓಲ್ಡ್ ವುಮೆನ್ ಅಂತ. ಏನೂ ಇಲ್ಲ ಕಣ್ರಿ, ಅದು ಸಮರಿ ಆಫ್ ದಿ ಪೋಯಮ್ ಆ್ಯಂಡ್ ಓಲ್ಡ್ ವುಮೆನ್ ಬರೆದ್ರೆ ಸಾಕು, ನಿಮಗೆ 4 ಅಂಕಕ್ಕೆ 4 ಅಂಕ ಸಿಗುತ್ತೆ. ನೆಕ್ಸ್ಟ್ ಒನ್ ನೋಡೋದಾದರೆ, ಹೌ ಡಸ್ ದಿ ನರೇಟರ್ ಕೇಮ್ ಟು ನೋ ಅಬೌಟ್ ದ ನರ್ಸ್ ಅಬೌಟ್ ದಿ ಬಾಯ್ಸ್ ಇನ್ ದಿ ಜೆಂಟ್ಲ್ಮೆನ್ ಆಫ್ ದಿ ವೆರೋನಾ ಅಂತ ಇದೆ. ಹಾಗಿದೆ, ನರ್ಸ್ ಕಡೆಯಿಂದ ನಮ್ಮ ನರೇಟರ್ ಅವರಿಗೆ ಯಾವ ಮಾಹಿತಿ ದೊರೆಯಿತು ಅದು ಎಲ್ಲ ನೀವುಗಳು ಬರೀತೀರ, ಆಯಿತಾ? ಇಷ್ಟು ಈಸಿ ಯಾವುದು ಅಲ್ಲ ಕಣ್ರಿ. ಮತ್ತು ಇಲ್ಲಿ ಫಾರ್ಮರ್ಸ್ ವೈಫಿನ ಮತ್ತೊಂದು ಪ್ಲೈಟ್ ಆಫ್ ದಿ ವುಮೆನ್ ಅಂತ ಇದೆ. ಇದೇ ಸೇಮ್ ಪ್ರಶ್ನೆ ಇದೇ ರೀತಿಯಾಗಿ ನಾನು ಕೂಡ ನಿಮಗೆ ಫಾರ್ಮರ್ಸ್ ವೈಫ್ ಕ್ವಶನ್ ಆನ್ಸರ್ಸಲ್ಲಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. 100% ಅಂತಲೂ ಹೇಳಿದ್ದೆ, 99%, 100 ಅಂತ ಹೇಳಿರಲಿಲ್ಲ, 99 ಅಂತ ಹೇಳಿದ್ದೆ. ಅದಕ್ಕೂ ಸಮ್ಮರಿಯನ್ನು ಬರೆದ್ರೆ ಮುಗೀತು ಪ್ರೀತಿಯ ವಿದ್ಯಾರ್ಥಿಗಳೇ. ನಂತರದಲ್ಲಿ ಇರುವಂಥದ್ದು ಪ್ಯಾಸೇಜ್, ಅನ್ಸೀನ್ ಪ್ಯಾಸೇಜ್ ಅಂತಲೂ ಕರಿತೀವಿ. ಏನಂತೀರಾ, ರೀಡಿಂಗ್ ಕಾಂಪ್ರಿಹೆನ್ಷನ್ ಕೂಡ ಅಂತಲೂ ಇದಕ್ಕೆ ನಾವು ಹೇಳ್ತೇವೆ. ಮೇಲೆ ನೋಡಿ, ಕಡೆ ಬರೆಯಿರಿ ಅಂತ ಅರ್ಥ. ಸಫಿಕ್ಸು ನಾವು ಹೇಳೋದಾದರೆ ಇನ್ಹ್ಯಾಬಿಟ್ ಅಂತ ಇದೆ, ಇನ್ಹ್ಯಾಬಿಟೆನ್ಸ್ ಅಂತ ಬರೆದ್ರೆ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನಂತರದಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇದೆ, ಅದು ಕೂಡ ಬಹಳ ಈಸಿ. ಹೆಲೋ ಗುಡ್ ಮಾರ್ನಿಂಗ್ ಅಂತ ಇದೆ, ಇದಕ್ಕೆ ನಾವು ಗ್ರೀಟಿಂಗ್ಸ್ ಅಂತ ಕರಿತೇವೆ. ಕ್ಯಾನ್ ಐ ಬಾರೋ ಯುವರ್ ನೋಟ್ಸ್ ಅಂತ ಇದೆ, ಅದಕ್ಕೆ ನಾವು ಏನಂತೀರ ನೀವು ರಿಕ್ವೆಸ್ಟಿಂಗ್ ಅಂತ ಹೇಳ್ತೀವಿ. ಐ ಆಮ್ ಸಾರಿ ಫಾರ್ ಲೈಯಿಂಗ್ ಅಂತ ಇದೆ, ಅದನ್ನು ನಾವು ಅಪಾಲಜಿ ಅಂತ ಹೇಳ್ತೀವಿ. ಮೀಟ್ ಮೈ ಸಿಸ್ಟರ್, ಅದು ಇಂಟ್ರೊಡಕ್ಷನ್ ಅಂತ ಹೇಳ್ತೀವಿ. ಇದೇನಪ್ಪ ಇಂಟ್ರೊಡ್ಯೂಸಿಂಗ್ ಅಂತ ಇದೆ ಅಷ್ಟೇ. ಯು ಆರ್ ನಾಟ್ ವರ್ಕಿಂಗ್ ಹಾರ್ಡ್ ಅಂತ ಇದೆ, ಅದು ಕಂಪ್ಲೇನಿಂಗ್ ಅಂತ ಆಗುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಷ್ಟು ಈಸಿಯಾಗಿರುವಂಥ ಪ್ರಶ್ನೆ ಪತ್ರಿಕೆ ಯಾರೂ ಕೂಡ ರೆಡಿ ಮಾಡಿರಲಿಲ್ಲ, ಅಷ್ಟು ಈಸಿಯಾಗಿರುವಂತಹ ಪ್ರಶ್ನೆ ಪತ್ರಿಕೆ ಆಗಿದೆ. ನಂತರದಲ್ಲಿ ರೆಫರ್ ದಿ ಫಾಲೋಯಿಂಗ್ ಅಂತ ಇದೆ, ಇದು ಕೂಡ ಬಹಳ ಈಸಿ. ವಾಟ್ ಈಸ್ ದ ಟೈಮ್ ಆಫ್ ದಿ ಟ್ರೈನ್ ಅಂತ ಕೇಳಿದ್ದಾರೆ. ನೋಡಿ ಅಲ್ಲಿ ವಾಟ್ ಈಸ್ ದ ಟೈಮ್ ಆಫ್ ದಿ ಟ್ರೈನ್ ಅಂತ ಇದೆ. ನೇಮ್ ಆಫ್ ದಿ ಟ್ರೈನ್ ಏನು ಅಂತ ಹೇಳಿದರೆ ವಂದೇ ಭಾರತ್ ಅನ್ನೋದು ಟ್ರೈನಿನ ಉತ್ತರ.
ಅರ್ಥ ಆಯ್ತಾ? ಅದರ ಹೆಸರು. ವಾಟ್ ಟೈಮ್ ಡಸ್ ಇಟ್ ಡಿಪಾರ್ಟ್ ಫ್ರಮ್ ದ ಮೈಸೂರಿನಿಂದ ಎಷ್ಟು ಹೊತ್ತಿಗೆ ಅದು ಬಿಡುತ್ತೆ ಅಂತ ಕೇಳಿದ್ದಾರೆ. ಅದು 13 ಏನಂತ ಇದೆ ಇಲ್ಲಿ, ಡಿಪಾರ್ಟ್ ಅಂತ ಇದೆ, ಅರೈವಲು ಡಿಪಾರ್ಚರು 13 ಗಂಟೆ ಅಂತ ಹೇಳಿದರೆ 1 ಗಂಟೆಗೆ, ಹೌದಲ್ವಾ? 13 ಅವರ್ಸ್ ಅಂತಲೇ ತಾವುಗಳು ಬರೀಬೇಕಾಗುತ್ತೆ ಎಕ್ಸಾಮಲ್ಲಿ. ಹೌ ಲಾಂಗ್ ಡಸ್ ದ ಟ್ರೈನ್ ಹಾಲ್ಟ್ ಆ್ಯಟ್ ಕತ್ಪಡಿ ಜಂಕ್ಷನ್ ಅಂತ ಇದೆ. ಎಷ್ಟು ಹೊತ್ತು ಅಲ್ಲೇ ನಿಂತ್ಕೊಳ್ಳುತ್ತೆ ಅಂತ ಇದೆ. ಕತ್ಪಡಿ ಜಂಕ್ಷನ್ನು 13:17 ಅಂತ ಹೇಳಿದರೆ ಅಲ್ಲಿಗೆ ಎಷ್ಟು, 4, ಅದರಲ್ಲಿ ಹೋದರೆ 4 ಉಳಿಯುತ್ತೆ, ಹೌದಲ್ವಾ? ನೋಡಿ, ಡಿಪಾರ್ಚರ್ ಸಮಯ ಅಂದರೆ ಹೋಗೋದು, ಇದು ಅರೈವಲ್ ಸಮಯ 36ಕ್ಕೆ ಬಂದು 40ಕ್ಕೆ ಹೋಗುತ್ತೆ ಅಂತ ಹೇಳಿದರೆ ಅಲ್ಲಿಗೆ 4 ನಿಮಿಷ, ಹೌದಲ್ವಾ? 4 ನಿಮಿಷಗಳ ಕಾಲ ಅಲ್ಲಿ ಇರುತ್ತೆ ಅಂತ. ನೆಕ್ಸ್ಟ್, ವಾಟ್ ಟೈಮ್ ಡಸ್ ದಿ ಟ್ರೈನ್ ರೀಚ್ ಚೆನ್ನೈ, ಎಷ್ಟೊತ್ತಿಗೆ ಅಂತ ರೀಚ್ ಇದೆ. ಅರೈವಲ್, ರೀಚ್ ಅಂದ್ರೇ ಬರುವಂಥ ಸಮಯ. 19:30 ಅಂತ ಕೊಟ್ಟಿದ್ದಾರಲ್ವ, ನಥಿಂಗ್ ಬಟ್ ಏನಾಗುತ್ತೆ ಹೇಳಿ, 7:15 ಅಂತ ಅರ್ಥ ಅದು. ಎನಿಹೋ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಹೀಗೆ ಮುಂದುವರಿಯಲಿ. ರೈಟ್ ಎ ಲೆಟರ್ ಟು ದ ಕಮಿಷನ್ ಆಫ್ ದ ಸಿಟಿ ದ ಬ್ಯಾಂಗ್ಳೂರ್ ಕಂಪ್ಲೇನಿಂಗ್ ಅಬೌಟ್ ದಿ ಡಾಗ್ ಮೀನ್ಸ್ ಅಂತ ಹೇಳಿದರೆ ಅದರಿಂದ ಆಗುವಂತಹ ಪರಿಣಾಮಗಳು, ಅದರಿಂದ ನಿಮಗೆ ಎಷ್ಟು ತೊಂದರೆ ಆಗ್ತಾಯಿದೆ. ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ದಿ ಸ್ಟ್ರೇ ಡಾಗ್ಸ್ ಡೇಂಜರಸ್ ಆ್ಯಂಡ್ ದ ಕಾನ್ಸಿಕ್ವೆನ್ಸಸ್ ಆಫ್ ದಿ ಡಾಗ್ ಅಟ್ಯಾಕ್ಸ್. ಇದನ್ನೇ ಬಾಡಿ ಆಫ್ ದಿ ಲೆಟರಲ್ಲಿ ಬರೆದ್ರೆ ಮುಗೀತಪ್ಪ, ಇಷ್ಟೇ, ಭಾಳ ಈಸಿ ಇದು. ಫ್ರಮ್ ಅಡ್ರೆಸ್ಸು ನಿಮ್ಮದೇ, ಟು ಅಡ್ರೆಸ್ ಅವರೇ ಕೊಟ್ಟಿದ್ದಾರೆ, ಡೇಟು ಅವತ್ತಿಂದೇ ಹಾಕೊಂಬಿಟ್ಟು, ಹೌದಲ್ವಾ? ಇದರ ಲೆಟರ್ ಫಾರ್ಮೇಟ್ ಕೂಡ ಹೇಗೆ ಬರೀಬೇಕು ಅಂತ ಅದರೂ ಕೂಡ ನಾನು ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ ನಿಮಗೆ ಮಿಡ್-ಟರ್ಮ್ ಎಕ್ಸಾಮಲ್ಲಿ, ನಿಮ್ಮ ಯೂನಿಟ್ ಟೆಸ್ಟ್ 1ನಲ್ಲಿ. ಅದನ್ನೇ ತಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ, ಓಕೆ, ಅದನ್ನೇ ಎಲ್ಲರೂ ಕೂಡ ಇದನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಭಾಳ ಲೆಂತಿ ಆಯಿತು ಅನಿಸುತ್ತೆ. ಧನ್ಯವಾದಗಳು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕಮಿಂಗ್ ಎಕ್ಸಾಮ್ ಅಂದರೆ ಯೂನಿಟ್ ಟೆಸ್ಟು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ, ವೈಂಡ್ ಅಪ್ ಮಾಡ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.